ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಪ್ರಶಾಂತ್. ನಾನು ರಿಜ್ವಾನ್ ಇಂಡಿಯಾ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕಳೆದ 4 ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಪ್ರಾಡಕ್ಟ್ ಪ್ರಮೋಷನ್ ಆಫೀಸರ್ ಆಗಿ. ಸೊ ನಾವು ಈ ವಿಡಿಯೋ ಮಾಡೋ ತಾತ್ಪರ್ಯ ಏನಂತಂದ್ರೆ, ನಮ್ಮ ತಳಿಯಾದ ಮಸೀಲಿಯವು ಶೇಡ್ ನೆಟ್ ಹೌಸ್ಗೆ ಬೆಳೆಯಲು ಸೂಕ್ತವಾಗಿರುವಂಥದ್ದು. ಸೊ ಬೆಳೆದಿರೋಂಥ ರೈತರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಸ್ವಲ್ಪ ತಮ್ಮ ಪರಿಚಯ ಮಾಡಿಕೊಡಿ ಸರ್. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು KM ರಾಜಣ್ಣ ಅಂತ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಹೇಮಗೋಲ್ ಹೋಬಳಿಯ ಕೃಷ್ಣಾಪುರ ಗ್ರಾಮದ ರೈತ ಆಗಿದ್ದೀನಿ. ನಾನು ಪ್ರತಿ ವರ್ಷವೂ ಕ್ಯಾಪ್ಸಿಕಮ್ ಪಾಲಿಹೌಸು ನೆಟ್ ಹೌಸಲ್ಲಿ ಮಾಡ್ತಾನೆ ಬಂದಿದ್ದೀನಿ. ಸುಮಾರು ಒಂದು 10 ವರ್ಷದಿಂದ ನಾನು ಪಾಲಿಹೌಸ್ ಮಾಡಿದಾಗಿಂದ, ಈಗ 2016ರಿಂದ ಪಾಲಿಹೌಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅವತ್ತಿಂದನೂ ಕೂಡ ನಾನು ಕ್ಯಾಪ್ಸಿಕಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬೆಳೆ ಕ್ಯಾಪ್ಸಿಕಮ್ ಬೆಳೆದ ನೆಕ್ಸ್ಟ್ ಬೆಳೆ ನಾನು ಹೂವು ಬೆಳಿತೀನಿ. ಈ ಕ್ಯಾಪ್ಸಿಕಮಲ್ಲಿ ಸುಮಾರು ವೆರೈಟಿಗಳಿದೆ. ಅದರಲ್ಲಿ ನಾನು ರಿಜ್ವಾನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ನೀವು ಕೇಳ್ಬೋದು, ರೇಟ್ ಜಾಸ್ತಿ ಅದು ಇದು ಅಂತ ಕೆಲವರು ರೈತ ನನ್ನ ಹತ್ರ ಕಮೆಂಟ್ ಮಾಡ್ತಾರೆ. ಆದರೆ ಈಗ ನಾವು ಯೋಚನೆ ಮಾಡಬೇಕು, ಒಳ್ಳೆ ಬೀಜ ಹಾಕಿದ್ರೆ ಒಳ್ಳೆ ಗಿಡ ಆಗ್ತದೆ, ಒಳ್ಳೆ ಫಸಲು ಕೊಡ್ತದೆ. ಅದನ್ನು ನಾವು ತಿಳ್ಕೊಂಡು ನಾನು ರಿಜ್ವಾನ್ನೇ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ಆದ ರಿಜ್ವಾನ್ ಕಂಪ್ನಿದು ನಾನು ಬೆಳೆ ಹಾಕಿದ್ಮೇಲೆ ಪಾಲಿಹೌಸಲ್ಲಿ 1 ವರ್ಷದ ಮೇಲೆ 2 ತಿಂಗಳವರೆಗೂ ಮೇಂಟೈನ್ ಮಾಡಿದ್ದೀನಿ. ಮತ್ತು ನೆಟ್ ಹೌಸಲ್ಲಿ ಈಗ ಇದನ್ನು ನೋಡ್ತಾ ಇರ್ಬೋದು, ಇಲ್ಲಿ ಬೆಳೆನ. ಈ ಬೆಳೆ ಇದು ಈಗ ಸುಮಾರು ಜನವರಿಗೆ 8 ತಿಂಗಳಾಗುತ್ತೆ. 8 ತಿಂಗಳಾಗುತ್ತೆ ಜನವರಿಗೆ, ಅಂದರೆ ಈಗ 7 ತಿಂಗಳಾಗಿದೆ. 7 ತಿಂಗಳಿಂದನೂ ನಾವು ಕಾಯಿಯನ್ನು ಕೊಯ್ತಾ ಇದ್ದೀರಿ. ಇನ್ನು ನೆಟ್ ಹೌಸ್ನ ಮೇಲೆ ಇದ್ದಿದ್ರೆ ಇನ್ನೂ ಒಂದು 4 ತಿಂಗಳು ಕೊಯ್ಯಂತ ಇತ್ತು. ಕಾಯಿ ನೋಡ್ಬೋದು ನೀವು ರೈತರು, ಬನ್ನಿ ನೋಡಿ. ಈಗ 8 ತಿಂಗಳಾಗಿದೆ. ನೀವು ಶಿಟ್ಟಿಂಗು, ಕಾಯಿ ಬಗ್ಗೆ ಎಲ್ಲ ನೀವು ನೋಡ್ಬೋದು, ಶೇಪು ಎಲ್ಲಾನು ನೋಡ್ಬೋದು. ಮೆಶ್ ರೀಚ್ ಆಗೋದ್ರು ಮೆಶ್ ರೀಚ್ ಆಗ್ತಾ ಇದೆ, ಕಾಯಿ ಶೀಟಿಂಗ್ ಆಗ್ತಾ ಇದೆ. ಇದನ್ನ ನೋಡ್ಬೇಕು. ಈಗ ಬೇರೆ ಕಂಪನಿ ತಿರ್ಬೋದು, 2 ರೂಪಾಯಿ ಸಿಗ್ಬೋದು, 3 ರೂಪಾಯಿ ಸಿಗ್ತದೆ, 3 ರೂಪಾಯಿ ಸಿಗ್ತದೆ, ಅದು ಮುಖ್ಯ ಅಲ್ಲ. ಈಗ ನಮ್ಗೆ ಇದು ಸೀಡ್ ಕಾಸ್ಟ್ ಬಂದು 780 8 ರೂಪೀಸ್ ಇರ್ಬೋದು. ಅಂದರೆ ನರ್ಸರಿಯಿಂದ ನಾವು ತರಬೇಕಾದ್ರೆ 9 ರೂಪಾಯಿ 80 ಪೈಸೆನೇ ನಮ್ಮ ಹತ್ರ ತೊಗೊತಾರೆ. ತೊಗೊಂಡ್ರೂ ಪರವಾಗಿಲ್ಲ, ಅದ್ರ ಕ್ವಾಲಿಟಿ, ಅದರ ಇಳುವರಿ ನಮಗೆ ಸಿಗ್ತದೆ. ಮೇನ್ ಹೇಳ್ಬೇಕಂತಂದರೆ ರಿಜ್ವಾನ್ ಪರ್ಪಲ್ ಅಂತಂದರೆ ಕಾಯಿಯ ಶೇಪು ಮತ್ತು ದಪ್ಪ ಎಷ್ಟು ಗಟ್ಟಿ ಇರುತ್ತೆ ಅಂತಂತಂದರೆ, ನಾವು ಕೈಯಿಂದ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗಲ್ಲ. ಅದು ಆಗಿರೋದ್ರಿಂದ ಇದು ಎಕ್ಸ್ಪೋರ್ಟ್ಗೆ ತುಂಬಾ ಪ್ರಾಧಾನ್ಯತೆ. ಇದಕ್ಕೆ ಬಾಂಗ್ಲಾದೇಶಕ್ಕೆ ಹೋಗ್ಬೇಕಂತಂದರೆ 1 ವಾರ ಆಗ್ಬೋದು. ಅದರಿಂದ ಈ ಬಾಂಗ್ಲಾಗೀಗ ನೆಟ್ ಹೌಸಲ್ಲಿ ಮಸಿಲಿಯಾ ಅಥವಾ ರಿಜ್ವಾನ್ ಯಾವುದೇ ಆಗಿರಲಿ, ನಾವು ಪಾಲಿಹೌಸಲ್ಲಿ ಕಲರ್ ಮಾಡ್ತೀನಿ, ಇನ್ಸ್ಪಿರೇಷನ್ ಬಚೇಟ ಮಾಡ್ತೀನಿ, ನೆಟ್ ಹೌಸಲ್ಲಿ ಮಸಿಲಿಯಾ ಮಾಡಿದ್ದೀನಿ. ಇದರ ಉದ್ದೇಶ ನಾನು ರೈತರಿಗೆ, ಸುಮಾರು ರೈತರಿಗೆ ನಾನು ಹೇಳಿದ್ದೀನಿ, ದಯವಿಟ್ಟು ನೀವು 3 ರೂಪಾಯಿ 4 ರೂಪಾಯಿ ಸಸಿಗೆ ಹೋಗ್ಬೇಡಿ. ನೀವು ಯಾವತ್ತೋ ನನ್ನ ಕ್ವಶನ್ ಮಾಡ್ತಾರೆ, ಏನೋ ನಿಮ್ಮದು 80 ರೂಪಾಯಿ ತೊಗೊಂಡಿದ್ದಾರೆ ಕೆಜಿ, ನಮ್ಮದು 60 ರೂಪಾಯಿ ತೊಗೊಂಡಿದ್ದಾರೆ ಅಂತ ಕೇಳಿದ್ದಾರೆ ಸುಮಾರು ಜನ ರೈತರು. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ, ಅದೇನೇ ಈಗ ನಾವು ಬೀಜಕ್ಕೆ ಯೋಚನೆ ಮಾಡ್ತೀರಿ ಅಷ್ಟಿಷ್ಟು. ಅವಾಗ ನಾವು 1 ಎಕರೆಗೆ, ಈಗ ನಾನು ನೆಟ್ ಹೌಸ್ ಪಾಲಿಹೌಸ್ಗಾದರೆ ಒಂದು 14,000 ಗಿಡ ಹಾಕ್ತೀನಿ. ಈಗ ನಾನು ಇದಕ್ಕೆ 1.5 ಎಕರೆಯಲ್ಲಿ ಬರೀ 14,000 ಗಿಡ ಹಾಕಿದ್ದೀನಿ. 1.5 ಎಕರೆಯಲ್ಲಿ 14 ದಿಗ್ಜಾಗ್ ಮಾಡಿ 1.25 ಅಡಿಗೆ ಸ್ಪೇಸಿಂಗ್ ಬಿಟ್ಟು ಡಬಲ್ ಲೈನೇ ಮಾಡಿದ್ದೀನಿ. ಹಂಗಾಗಿ 14,000 ಮಾಡಿದ್ದೀನಿ. ಮಿನಿಮಮ್ ಇದುವರೆಗೂ ಕೂಡ 80ರಿಂದ 90 ಟನ್ ಕಾಯಿ ಕೊಯ್ದಿದ್ದೀನಿ ನಾವು. ರೇಟ್ ಬಗ್ಗೆ ನಿಮ್ಗೆ ಏರುಪೇರು ಇದೆ. 90 ರೂಪಾಯಿಂದ ಈ 20 ರೂಪಾಯಿ ಇದೆ, ಇದುವರೆಗೂ ಮಾರ್ತಾ ಇದ್ದೀನಿ. ಇವತ್ತು ಮಾರ್ಕೆಟಲ್ಲಿ 15 ರೂಪಾಯಿ ಹೋಗ್ತದೆ, ಆದ್ರೂ ಕೂಡ ನಂದು 20 ರೂಪಾಯಿ ಕಡಿಮೆ ಮಾರೋದೇ ಇಲ್ಲ ಅವರು. ಅದರಿಂದ ಎಲ್ಲ ರೈತರಿಗೆ ನಾನು ಹೇಳೋದಿದ್ದಾನೆ, ಒಳ್ಳೆಯ ಕಂಪನಿ ಬಗ್ಗೆ ಅವ್ರ ಪ್ರಚಾರ ಕೂಡ ಕಮ್ಮಿ ಇರ್ತದೆ. ಈಗ ಹೇಳ್ತಾರಲ್ಲ, ಈ ಟಾಟಾ ಬಿರ್ಲಾ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಹಂಗಾಗಿ ರಿಜ್ವಾನ್ ಒಳ್ಳೆ ಕಂಪನಿನೇ. ರೇಟ್ ಜಾಸ್ತಿ ಇರ್ಬೋದು. ನಾನು ಸುಮಾರು ಹೊತ್ತು ನಮ್ಮ ಫೀಲ್ಡ್ ಆಫೀಸರ್ ಥರ ಕಂಪನಿ ಹತ್ರ ಹೇಳಿದ್ದೀನಿ, ದಯವಿಟ್ಟು ನೀವು ಸ್ವಲ್ಪ ಏನಾದರೂ ಒಂದು 50 ರೂಪಾಯಿ ಕಡಿಮೆ ಮಾಡಿ ಸರ್. ರೈತರು ಯಾಕಂತಂದ್ರೆ ಡೈವರ್ಟ್ ಆಗ್ತಾ ಇದ್ದಾರೆ. ಹೆಂಗಂತ ರೈತರಿಗೆ ಎಲ್ಲಿ ಕಡಿಮೆ ಸಿಗ್ತದೋ ಅದಕ್ಕೆ ಹೋಗ್ಬಿಡ್ತಾರೆ. ಬೆಳೆ ಬಂದಾಗ ಯೋಚನೆ ಮಾಡ್ತಾರೆ. ಅದುವರೆಗೂ 6 ತಿಂಗಳು 1 ವರ್ಷ ಅವರು ಸಫರ್ ಆಗ್ತಾರೆ. ನಮ್ಮ ಕಂಪನಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ತದೆ. ನಾನು ಅವ್ರ ಹತ್ರ ಕೂಡ ನನ್ನ ಅನಿಸಿಕೆಯನ್ನು ಹೇಳಿದ್ದೀನಿ. ಅದರಿಂದ ನಾನು ರೈತರಲ್ಲಿ ಮನವಿ ಮಾಡೋದಿಷ್ಟೇ. ಯಾಕಂದರೆ ನಾನು 15 ವರ್ಷ ಅನುಭವ, 2016ರಿಂದ ಸುಮಾರು 9 ವರ್ಷದ ಅನುಭವ ನಿಮ್ಗೆ ಹಂಚ್ಕೊಳ್ತಾ ಇದ್ದೀನಿ. ರಿಜ್ವಾನ್ ಬಿಟ್ಟು ಅದನ್ನ ಮೊದಲು ಇಂದಿರಾ ಬರ್ತಾಯಿತ್ತು, ಸುಮಾರು ವೆರೈಟಿ ನೋಡಿದ್ದೀನಿ. ಆದರೆ ಮಾರ್ಕೆಟ್ಗೆ, ಬಾಕ್ಸ್ಗಾಗಲಿ, ಎಕ್ಸ್ಪೋರ್ಟ್ ಆಗಲಿ, ನನ್ನ ಮಾರ್ಕೆಟ್ಗಾಗಲಿ ಎಲ್ಲ ಕಡೆಗೂ ಇದನ್ನು ರೇಟ್ ಜಾಸ್ತಿ ಹೋಗುತ್ತೆ. ಕಾರಣ ಏನಂತಂದರೆ ಕ್ವಾಲಿಟಿ ಹಂಗಿರುತ್ತೆ. ಈಗ 10 ತಿಂಗಳಾದರೂ ಕೂಡ ಶೇಪ್ ಹಂಗೆ ಬರುತ್ತೆ, ಸೈಜು ಬರುತ್ತೆ. ಬೇರೆ ಕಂಪ್ನಿದು ಮತ್ತೆ ಇನ್ನೊಂದು ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ. ಇದಕ್ಕೆ ಬೂದಿ ರೋಗ ಬರೋದೇ ಅಪರೂಪ.
ಏನೋ ತುಂಬ ನೆಗ್ಲೆಕ್ಟ್ ಮಾಡದೆ ಬರ್ಬೋದೇನೋ. ಮಾಮೂಲಿ ಸ್ಪ್ರೇ ಕೊಡ್ತಾ ಬಂದರೆ ಅದಕ್ಕೆ ಅಟ್ಯಾಕೇ ಆಗಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಎಲ್ಲರೂ ನಮ್ಮ ತೋಟದಲ್ಲಿ ಬೂದಿ ರೋಗ ಇದೆ, ನಿಮಗೆ ಕಾಣ್ತದೆ. ಇಂಥ ಕ್ಲೈಮೇಟಲ್ಲಿ ಕೂಡ ಒಂದು ಎಲೆ ಕೂಡ ಎಲ್ಲಿ ಬೂದಿ ಬಂದಿರೋ. ಅದರಿಂದ ನಮ್ಮ ರೈತರಲ್ಲಿ, ನಮ್ಮ ಒಳ್ಳೆ ರೈತರಲ್ಲಿ ರೈತರಿದ್ದಾರೆ ಬಿಡ್ರಿ, ಈಗ ಸುಮಾರು ರೈತರು ಯಾಕಂದರೆ ಪಾಲಿಹೌಸ್ ನೆಟ್ಟು ಸುಮಾರು ದುಡ್ಡು ಲಕ್ಷಕ್ಕೆ ಖರ್ಚು ಮಾಡಿ ಈಗ ಒಂದು ನೆಟ್ ಹೌಸ್ ಮಾಡಬೇಕಂದ್ರೆ ಮಿನಿಮಮ್ ಒಂದು ಎಕರೆಗೆ 3 ಲಕ್ಷ ಆಗ್ತದೆ. ದಯವಿಟ್ಟು ಒಂದು ಎಕರೆಗೆ ಈಗ ನಾವು ಸೀಡ್ ಕಾಸ್ಟ್ ಲೆಕ್ಕ ಹಾಕೊಂಡ್ರೆ 1 ಲಕ್ಷ ಆಗ್ಬೋದು. ಒಂದು 10,000 ನಾರಕ್ಕೆ 1 ಲಕ್ಷ ಖರ್ಚಾಗ್ತದೆ. ಆದರೆ ಬೇರೆ ತಗೊಂಡ್ರೆ 30,000 ಆಗ್ತದೆ. ಒಂದು ಎಕರೆಗೆ 50 ಟನ್ ಅಥವಾ 60 ಟನ್ ಕೊಯ್ದರೆ ಬೇರೆಯವ್ರು 40 ರೂಪಾಯಿ ಹೋದ, ನಿಮ್ದು 60 ರೂಪಾಯಿ ಹೋದ ಎಷ್ಟಾಯ್ತು ಲೆಕ್ಕ ಹಾಕಿ. ಇದನ್ನ ನಾವು ಯೋಚನೆ ಮಾಡಬೇಕು. ಫಸ್ಟು ನಾರು ತರೋದು ಹೇಳ್ತಾರಲ್ಲ, ಒಳ್ಳೆ ಮನೆಯಿಂದ ಹೆಣ್ಣು ತಗೊಂಬ, ಒಳ್ಳೆ ಬೀಜ ಹಾಕಯ್ಯ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಕಾರಣ ಏನು ಹೇಳಿ? ಒಳ್ಳೆ ಮನೆಯಿಂದ ಹೆಣ್ಣು ತಂದ್ರೆ ನಮ್ಮ ಸಂಸಾರ ಚೆನ್ನಾಗಾಗುತ್ತೆ ಅಂತ. ಅದೇ ರೀತಿಯಾಗಿ ಒಳ್ಳೆ ಬೀಜ ಹಾಕಿದ್ರೆ ಅದರಿಂದ ಒಳ್ಳೆ ಇಳುವರಿ ಬರ್ತದೆ, ಒಳ್ಳೆ ಮಾರ್ಕೆಟಿಂಗ್ ಇರ್ತದೆ. ಕೇಳ್ಕೊಂತಾರೆ ಈಗ ಬಾಂಗ್ಲಾ ಅವರು, ಈಗ ನಮ್ಮದು ನಮ್ಮ ಸರಿ ಬಿಡ್ತಿರೋ ಪಾಲಿಹೌಸ್ ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ನೆಟ್ ಹೌಸ್ ತಗೊಳ್ಳಲ್ಲ. ಆದ್ರೂ ನಮ್ಮ ತೋಟದ ಹತ್ರ 2 ತಿಂಗಳು ನೆಟ್ ಹೌಸ್ ತಗೊಂಡೋಗಿದ್ದಾರೆ. ಯಾಕೆ ಅಂತಂದ್ರೆ, ಸರ್ ತುಂಬಾ ಚೆನ್ನಾಗಿದೆ ಸರ್, ಕಾಯಿ ಪಾಲಿಹೌಸ್ ತರ ಇದೆ, ಶೇಪು ಕ್ವಾಲಿಟಿ ಹಂಗೆ ಇದೆ ಅಂತ ತಗೊಂಡಿದೆ. ಅದರಿಂದ ಎಲ್ಲ ರೈತ ಮಿತ್ರರಿಗೂ ನಾನು ನನ್ನ ಅನುಭವ ಹಂಚ್ಕೊತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ಚೆನ್ನಾಗಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಸೀಡ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಅವ್ರ ಕಂಪ್ನಿಯವರು ಕೂಡ ಅದನ್ನ ಅರ್ಥ ಮಾಡ್ಕೊತಾರೆ. ದಯವಿಟ್ಟು ಎಲ್ಲರೂ ಕೂಡ ಈ ಕಳಪೆ ಸುಮಾರು ಈ ಕಾಂಪಿಟೇಷನ್ ಯುಗದಲ್ಲಿ ನಂದು ಚೆನ್ನಾಗಿ ನಾನು ಒಪ್ಕೊಂತೀನಿ. ಆದರೆ ಎಲ್ಲ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ಅದಕ್ಕೆ ಹೋಗೋಣ. ಆದರೆ ರಿಜ್ವಾನನ್ನು ಇದುವರೆಗೆ ಯಾವುದೂ ಬೀಟೆ ಮಾಡಿಲ್ಲ ಅಂತ ನನ್ನ ಅನುಭವ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ನೆಕ್ಸ್ಟ್ ಮಾಡಂಗೆ ಇನ್ನೂ ಸುಮಾರು ಜನ ವಿಚಾರ ಮಾಡಿ ನೀವು ನನ್ನ ಅನುಭವ ಇನ್ನೂ ತುಂಬ ಒಳ್ಳೆ. ಈಗ ನನಗೆ ಗೊತ್ತಿದ್ದಂಗೆ ನಾನು ಸುಮಾರು 106 ಜನ ರೈತರಿಗೆ ಹೇಳಿದ್ದೀನಿ. ಅವರೆಲ್ಲರೂ ಯಾರು ನೆಟ್ ಹೌಸ್ ಮಾಡಿದ್ದಾರೆ, ಯಾರು ಪಾಲಿಸ್, ಎಲ್ಲರೂ ಜೀವನ ಬೆಳೀತಾ ಇದ್ದಾರೆ. ಅದರಿಂದ ತಾವು ಅದನ್ನು ಬೆಳೆದು ಒಳ್ಳೆ ಲಾಭ ಗಳಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯ ಮನೆಯ ರೈತ ಬಂದವರೇ ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ.